ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಟೈಮ್ ನಮ್ಮ ಅಣ್ಣ ಅಡುಗೆ ಮನೆಗೆ ಹೋಗಿ ಏನೋ ಕುಕ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಏನು ಅಂತ ಅದೆಲ್ಲ ಆದಮೇಲೆ ಅದಕ್ಕೆ ಹೆಸರು ಇಡ್ತೀನಿ. ಬನ್ನಿ ಹೇಗೆ ಮಾಡ್ತಾನೆ ಅಂತ ನೋಡೋಣ, ನಿಮಗೂ ಹೇಳ್ತೀನಿ. ಇಲ್ಲಿ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಫಸ್ಟು ಗ್ಯಾಸ್ ಹಚ್ಚಿ ಒಂದು ಬಾಣಲಿಗೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕಬೇಕು. ಅವನೇ ಹಾಕ್ತಾಯಿದ್ದ, ಎಷ್ಟು ಆಯಿಲ್ ಹಾಕಬೇಕು ಅಂತ ನಂಗೆ ಗೊತ್ತಿಲ್ಲ, ಅವನೇ ಹಾಕಿ ತೋರಿಸ್ತಾ ಇದ್ದಾನೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಹಾಕ್ತಾ. ನೆಕ್ಸ್ಟ್ ಏನು ಹಾಕ್ತಿದ್ದಾನೆ ಅಂತ ನಿಜವಾಗ್ಲೂ ಅದ್ರ ಹೆಸರು ನಂಗೆ ನೆನಪೇ ಆಗ್ತಿಲ್ಲ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮತ್ತು ಇವಾಗ ಈರುಳ್ಳಿ ಹಾಕ್ತಾನೆ. ನೆಕ್ಸ್ಟು ಟೊಮೊಟೊ ಹಾಕಿದ್ದಾನೆ. ನೋಡಿದಾಗ ನನಗೆ ಒಂದು ಫೀಲ್ ಆಗ್ತಿತ್ತು, ಇವನೇನಾದರೂ ಟೊಮೊಟೊ ಗೊಜ್ಜು ಏನಾದರೂ ಮಾಡ್ತಾಯಿದ್ದಾನ ಅಂತ. ಸೊ ಹೋಗಿ ಪರವಾಗಿಲ್ಲ, ಏನೋ ಮಾಡ್ತಾವನಲ್ವ, ನೋಡೋಣ ಇರು ಏನು ಮಾಡ್ತಾನೆ ಅಂತ ಹಂಗೆ ನೋಡ್ತಾನೆ ಇದ್ದೆ. ಯಾರು ಕುಕ್ ಮಾಡ್ತಿದ್ದಾರೆ ಅಂತ ನೋಡ್ಬೇಕನ್ಸಿದ್ರೆ ಇವರೇ. ನಿಮ್ಮ ಮನೇಲಿ ಯಾರಾದರೂ ಕಾಂಟ್ರಾಕ್ಟ್ ಇದೆ ಇವ್ರಿಗೆ ಕೊಡಿ. ಟೊಮೊಟೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಏನೋ ಮಸಾಲ ಮಿಕ್ಸ್ ಮಾಡಿದ್ದೀನಿ. ಧನಿಯಾ ಪೌಡರ್, ಇವಾಗ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸಿಂಗ್ ಇದು ಹೆಂಗ ಎಗ್ರೆಸ್ತಾರೆ ಕಾಣಿಸ್ತೀವಿ. ಅಮ್ಮ ಇನ್ನೊಂದು ಸ್ವಲ್ಪ ಮಸಾಲ ಹಾಕ್ಬೇಕಾ? ಏನಮ್ಮ ಶಿವಣಿ? ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಬರೋ. ನಿಮ್ಮ ಮಸಾಲ ಎಗ್ರೆಸ್ ಮಸಾಲ ಐ ಡೋಂಟ್ ನೋ ದಟ್. ಹಿಂಗೆ ನಮ್ಮ ಅಮ್ಮನೂ ನೋಡ್ಕೊ. ಸ್ವಲ್ಪ ಸೇರ್ಬೇಕು. ನಮ್ಮ ಮನೇಲಿ ಎಷ್ಟೊಂದು ಜನ ಕುಕ್ಕರ್ಸ್, ಒಂದು ಎರಡು. ನಮ್ಮ ಹೋಮ್ ಮಿನಿಸ್ಟರ್, ಇವರು ಪ್ರೈಮ್ ಮಿನಿಸ್ಟರ್. ಮಾತಾಡೋದಕ್ಕೆ ರಬಿಶ್. ನನ್ನ ಮುಖ ಮಾತ್ರ ತೋರಿಸಲ್ಲ. ಕೊತ್ತ ಅನ್ನೋ ತನಕ ಬೇಯಬೇಕು ಫ್ರೆಂಡ್ಸ್. ಇದೇನಾದರೂ ಚೆನ್ನಾಗಿ ಬಂದರೆ ಫ್ರೆಂಡ್ಸ್ ಇವರೇ ರೀಸನ್ನು. ನೋಡಿ ಡೌ ಮಾಡ್ತವ್ರಲ್ಲ ಇವರೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇದೇನಾದರೂ ನೀಟಾಗಿ ಚೆನ್ನಾಗಿ ಬಂದು ಟೇಸ್ಟಿಯಾಗಿ ಬಂದರೆ ಮಾತ್ರ ಅಪ್ಲೋಡ್ ಮಾಡೋದು. ಈ ಅಪ್ಪನಿಗೆ ಏನಾದರೂ ಕುಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಮನೇಲೆಲ್ಲ ಕರ್ಕೊಂಡು ಹೋಗ್ಬಿಡಿ. ಚಿಲ್ ಇವಾಗ ಪನ್ನೀರನ್ನು ಮಿಕ್ಸ್ ಮಾಡಬೇಕು. ಇವಾಗ ಬಟ್ಟೆ ಇಟ್ಕೊಳ್ಬೇಕು. ನಾವೇನೇ ಮಾಡಿದ್ರು ನಮ್ಮ ಮಮ್ಮಿಗೆ ಫಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ನಮ್ಮಣ್ಣ ಮಾಡ್ತಿರೋ ರೆಸಿಪಿಗೆ ಲಾಸ್ಟಿಗೆ ನಮ್ಮ ಮಮ್ಮಿನೇ ಬರಬೇಕಿತ್ತು ಅದನ್ನು ಸರಿ ಮಾಡೋಕ್ಕೆ. ಸೊ ಇದು ಅವನು ಯೂಟ್ಯೂಬಲ್ಲಿ ನೋಡ್ಕೊಂಡು ಟ್ರೈ ಮಾಡಿದ್ದು ಪನ್ನೀರ್ ಮಸಾಲಾನ. ಸೊ ಅದು ಪನ್ನೀರ್ ಮಸಾಲ ಆಯಿತೋ ಚಿತ್ರಾನ್ನ ಆಯಿತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿತ್ತು. ನಾನು ತಿಂದೆ, ಚೆನ್ನಾಗಿತ್ತು. ಬಟ್ ಫಸ್ಟ್ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಇದಾಗಿತ್ತು ನನ್ನ ಕುಕ್ಕಿಂಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.